ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಟೈಟಾನಿಕ್ ಹಡಗನ್ನು ನಿರ್ಮಿಸಿದ ದೇಶ ಯಾವುದು? ಎ ಜಪಾನ್, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. ಎರಡನೇ ಪ್ರಶ್ನೆ, ಮಧುಮೇಹ ನಿಯಂತ್ರಣಕ್ಕೆ ಯಾವ ತರಕಾರಿ ತಿನ್ನುವುದು ಒಳ್ಳೆಯದು? ಎ ಆಲೂಗಡ್ಡೆ, ಬಿ ಬಿಳಿ ಬದನೆ, ಸಿ ಟೊಮಾಟೊ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಮೂರನೇ ಪ್ರಶ್ನೆ, ಯಾವ ಆಹಾರವನ್ನು ಹೆಚ್ಚು ತಿನ್ನುವುದರಿಂದ ಮೂಳೆ ಹಾನಿಯಾಗುತ್ತದೆ? ಎ ಸಿಹಿ, ಬಿ ಉಪ್ಪು, ಡಿ ಹುಳಿ, ಡಿ ಕಹಿ. ಉತ್ತರ ಬಿ ಉಪ್ಪು. ನಾಲ್ಕನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಅನಿಲವನ್ನು ತ್ವರಿತವಾಗಿ ಕಡಿಮೆ ಮಾಡುವುದು ಯಾವುದು? ಎ ಬಾಳೆಹಣ್ಣು, ಬಿ ಈರುಳ್ಳಿ, ಸಿ ಬೆಳ್ಳುಳ್ಳಿ, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಐದನೇ ಪ್ರಶ್ನೆ, ಹಳೆಯ ಮೂಳೆ ಜಂಟಿ ನೋವು ತ್ವರಿತವಾಗಿ ಯಾವುದು ಹೋಗಲಾಡಿಸುತ್ತದೆ? ಎ ತುಳಸಿ, ಬಿ ಬೆಳ್ಳುಳ್ಳಿ, ಸಿ ಕಪ್ಪು ಜೀರಿಗೆ, ಡಿ ಆಲೂಗಡ್ಡೆ. ಉತ್ತರ ಬಿ ಬೆಳ್ಳುಳ್ಳಿ. ಆರನೇ ಪ್ರಶ್ನೆ, ದೇಹದ ಯಾವ ಭಾಗವು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ? ಎ ಮೂಗು, ಬಿ ಕಣಗಳು, ಸಿ ಕಿವಿ, ಡಿ ಚರ್ಮ. ಉತ್ತರ ಡಿ ಚರ್ಮ. ಏಳನೇ ಪ್ರಶ್ನೆ, ಯಾವ ತರಕಾರಿಗಳನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲಿಸುತ್ತದೆ? ಎ ಕ್ಯಾರೆಟ್, ಬಿ ಟೊಮಾಟೊ, ಸಿ ಬಿಳಿ ಬದನೆ, ಡಿ ಆಲೂಗಡ್ಡೆ. ಉತ್ತರ ಎ ಕ್ಯಾರೆಟ್. ಎಂಟನೇ ಪ್ರಶ್ನೆ, ಅಗರಬತ್ತಿ ಹೊಗೆಯಿಂದ ದೇಹದಲ್ಲಿ ಯಾವ ರೋಗ ಬರುವ ಸಾಧ್ಯತೆ ಇದೆ? ಎ ಕ್ಯಾನ್ಸರ್, ಬಿ ಹುಣ್ಣು, ಸಿ ಕಾಮಲೆ, ಡಿ ಶುಗರ್. ಉತ್ತರ ಎ ಕ್ಯಾನ್ಸರ್. ಒಂಬತ್ತನೇ ಪ್ರಶ್ನೆ, ಮೊಟ್ಟೆಗಳೊಂದಿಗೆ ಯಾವ ಆಹಾರವು ಸೋಮಾರಿಯನ್ನಾಗಿ ಮಾಡುತ್ತದೆ? ಎ ಬ್ರೆಡ್, ಬಿ ಮೀನು, ಸಿ ಅಕ್ಕಿ, ಡಿ ಮಾಂಸ. ಉತ್ತರ ಡಿ ಮಾಂಸ. ಹತ್ತನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಯಕೃತ್ತಿಗೆ ಯಾವುದು ಒಳ್ಳೆಯದು? ಎ ಚಹಾ, ಬಿ ಕಾಫಿ, ಸಿ ಹಸಿರು ಚಹಾ, ಡಿ ನಿಂಬೆ ನೀರು. ಉತ್ತರ ಡಿ ನಿಂಬೆ ನೀರು. ಹನ್ನೊಂದನೇ ಪ್ರಶ್ನೆ, ಯಾವ ವಾರದಲ್ಲಿ ಹುಟ್ಟುವ ಹೆಣ್ಣು ಮಕ್ಕಳು ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ? ಎ ಸೋಮವಾರ, ಬಿ ಶುಕ್ರವಾರ, ಸಿ ಶನಿವಾರ, ಡಿ ಬುಧವಾರ. ಉತ್ತರ ಡಿ ಬುಧವಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಾರದ ದಿನಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಮಹತ್ವ ಪ್ರಭಾವವನ್ನು ಬೀರುತ್ತವೆ. ಬುಧವಾರ ಹುಟ್ಟುವ ಹೆಣ್ಣು ಮಕ್ಕಳು ಬುಧನಿಂದ ಆಳಲ್ಪಡುತ್ತಾರೆ. ಅವರಿಗೆ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಸಂವಹನ ಮನೋಭಾವವನ್ನು ನೀಡುತ್ತಾರೆ. ಅವರು ಹೆಚ್ಚಾಗಿ ಕುತೂಹಲಕಾರಿ, ಹೊಂದಿಕೊಳ್ಳುವ ಮತ್ತು ತ್ವರಿತ ಚಿಂತಕರು. ಅವರ ಬಲವಾದ ವಿಶೇಷಾತ್ಮಕ ಕೌಶಲ್ಯಗಳು ಮತ್ತು ಕಲಿಕೆಯ ಮೇಲಿನ ಪ್ರೀತಿ ಅವರನ್ನು ಅತ್ಯುತ್ತಮ ಸಮಸ್ಯೆ ಮತ್ತು ಪರಿಹರಿಸುವವರನ್ನಾಗಿ ಮಾಡುತ್ತದೆ. ಅವರು ತಮ್ಮ ಜ್ಞಾನ ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳುವ ಪರಿಸರದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. 12ನೇ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ತೂಕದ 20 ಪಟ್ಟು ಭಾರವನ್ನು ಹೊತ್ತುಕೊಳ್ಳಬಹುದು? ಎ ಕುದುರೆ, ಬಿ ಇರುವೆ, ಸಿ ಆನೆ, ಡಿ ನಾಯಿ. ಉತ್ತರ ಬಿ ಇರುವೆ. 13ನೇ ಪ್ರಶ್ನೆ, ಯಾವ ಹಣ್ಣು ತಿಂದರೆ ದೇಹದ ಗಾಯಗಳನ್ನು ಬೇಗ ಗುಣಪಡಿಸಬಹುದು? ಎ ಚೆರ್ರಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬು ಹಣ್ಣು, ಡಿ ಡ್ರ್ಯಾಗನ್ ಹಣ್ಣು. ಉತ್ತರ ಎ ಬೆರ್ರಿ ಹಣ್ಣು. 14ನೇ ಪ್ರಶ್ನೆ, ಯಾವ ಆಹಾರವು ಮೆದುಳಿನ ಕ್ರಿಯಾತ್ಮಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ? ಎ ಬೆಣ್ಣೆ, ಬಿ ಜೇನು, ಸಿ ಖರ್ಜೂರ, ಡಿ ಒಣದ್ರಾಕ್ಷಿ. ಉತ್ತರ ಡಿ ಒಣದ್ರಾಕ್ಷಿ. 15ನೇ ಪ್ರಶ್ನೆ, ಯಾವ ಹಣ್ಣು ತಿನ್ನುವುದರಿಂದ ಲಿವರ್ ಸಮಸ್ಯೆ ನಿವಾರಣೆ ಆಗುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ಪಪ್ಪಾಯಿ, ಡಿ ದ್ರಾಕ್ಷಿ ಹಣ್ಣು.
ಉತ್ತರ ಡಿ ದ್ರಾಕ್ಷಿ ಹಣ್ಣು. 16ನೇ ಪ್ರಶ್ನೆ, ಯಕೃತ್ತಿನ ಚೇತರಿಕೆಗೆ ಯಾವ ಹಣ್ಣು ಉತ್ತಮ? ಎ ದ್ರಾಕ್ಷಿ ಹಣ್ಣು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಬಾಳೆಹಣ್ಣು. ಉತ್ತರ ಎ ದ್ರಾಕ್ಷಿ ಹಣ್ಣು. 17ನೇ ಪ್ರಶ್ನೆ, ಮಾಂಸ ತಿಂದ ನಂತರ ದೇಹಕ್ಕೆ ಯಾವುದು ಹಾನಿಕರ? ಎ ಕೂಲ್ ಡ್ರಿಂಕ್ಸ್, ಬಿ ನೀರು, ಸಿ ಚಾಕ್ಲೇಟ್, ಡಿ ಹಾಲು. ಉತ್ತರ ಡಿ ಹಾಲು. 18ನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಬಡವರ ಚಿತ್ರಗಳನ್ನು ತೆಗೆಯುವುದನ್ನು ನಿಷೇಧಿಸಲಾಗಿದೆ? ಎ ಚೀನಾ, ಬಿ ಉತ್ತರ ಕೊರಿಯಾ, ಸಿ ಜಪಾನ್, ಡಿ ಅಮೆರಿಕಾ. ಉತ್ತರ ಬಿ ಉತ್ತರ ಕೊರಿಯಾ. 19ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಅತಿ ವೇಗದ ಹಾವು ಯಾವುದು? ಎ ಕಪ್ಪು ಮಾಂಬ, ಬಿ ಕಿಂಗ್ ಕೋಬ್ರಾ, ಸಿ ಹೆಬ್ಬಾವು, ಡಿ ಅನಕೊಂಡ. ಉತ್ತರ ಎ ಕಪ್ಪು ಮಾಂಬ. 20ನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಜಿಲ್ಲೆಗಳಿವೆ? ಎ 721, ಬಿ 793, ಸಿ 739, ಡಿ 789. ಉತ್ತರ ಬಿ 793. ದೀರ್ಘ ಆಯುಷ್ಯಕ್ಕಾಗಿ ಅತ್ಯುತ್ತಮ ಹಣ್ಣಿನ ರಸ ಯಾವುದು? ಎ ನಿಂಬೆ, ಬಿ ಕಬ್ಬು, ಸಿ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಡಿ ಕಿತ್ತಾಳೆ ಹಣ್ಣಿನ ರಸ. ಕಾಮಾಲೆಯನ್ನು ತಡೆಗಟ್ಟಲು ಉತ್ತಮವಾದ ರಸ ಯಾವುದು? ಎ ಸೇಬು, ಬಿ ಕಬ್ಬು, ಸಿ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಬಿ ಕಬ್ಬಿನ ರಸ. ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಸೌತೆಕಾಯಿ, ಡಿ ಮೆಣಸಿನಕಾಯಿ. ಉತ್ತರ ಬಿ ಬೆಳ್ಳುಳ್ಳಿ. ಬೇಸಿಗೆಯಲ್ಲಿ ಯಾವ ಪಾನೀಯಗಳನ್ನು ತಪ್ಪಿಸಬೇಕು? ಎ ಕಪ್ಪು ಚಹಾ, ಬಿ ಕಾಫಿ, ಸಿ ಮಜ್ಜಿಗೆ, ಡಿ ಹಾಲು. ಉತ್ತರ ಬಿ ಕಾಫಿ. ಯಾವ ರೋಗವು ಹಠಾತ್ ಸಾವಿಗೆ ಕಾರಣವಾಗುತ್ತದೆ? ಎ ನಿದ್ರಾಹೀನತೆ, ಬಿ ತಲೆ ತಿರುಗುವಿಕೆ, ಸಿ ಶುಗರ್ ಕಾಯಿಲೆ, ಡಿ ರಕ್ತಹೀನತೆ. ಉತ್ತರ ಎ ನಿದ್ರಾಹೀನತೆ. ಒಂದು ಸಂಶೋಧನೆ ಪ್ರಕಾರ ನಿದ್ರಾಹೀನತೆಯಿಂದ ಬಳಲುತ್ತಿರುವ ಜನರಿಗೆ ಹೃದಯಘಾತಕ್ಕೆ ಒಳಗಾಗುವ ಸಾಧ್ಯತೆ 69% ಹೆಚ್ಚಾಗಿದೆ. ತೀವ್ರವಾದ ಮತ್ತು ದೀರ್ಘಕಾಲದ ನಿದ್ರೆ ಕೊರತೆಯು ವಾಸ್ತವವಾಗಿ ಸಾವಿಗೆ ಕಾರಣವಾಗಬಹುದೆಂದು ಸೂಚಿಸಿದೆ. ಬಡವರ ಮರ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಬಿದಿರು, ಬಿ ತೆಂಗಿನ ಮರ, ಸಿ ಶ್ರೀಗಂಧದ ಮರ, ಡಿ ಹಲಸು ಮರ. ಉತ್ತರ ಎ ಬಿದಿರು. ಕೂದಲು ಬೇಗ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ? ಎ ಹಾಲು, ಬಿ ಸಕ್ಕರೆ, ಸಿ ಮೊಸರು, ಡಿ ಬೆಲ್ಲ. ಉತ್ತರ ಬಿ ಸಕ್ಕರೆ. 3 ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಜೀವಿ? ಎ ಶಾರ್ಕ್, ಬಿ ಸಿಂಹ, ಸಿ ಹುಲಿ, ಡಿ ಕರಡಿ. ಉತ್ತರ ಎ ಶಾರ್ಕ್. ಕುದುರೆಗಳ ಸಾವಿಗೆ ಕಾರಣವಾಗುವ ಹಣ್ಣು ಯಾವುದು? ಎ ಚೆರ್ರಿ ಹಣ್ಣು, ಬಿ ಮೋಸಂಬಿ, ಸಿ ಬಾಳೆಹಣ್ಣು, ಡಿ ಬೆಣ್ಣೆಹಣ್ಣು. ಉತ್ತರ ಡಿ ಬೆಣ್ಣೆಹಣ್ಣು. ತನ್ನ ನಾಲಿಗೆಯಿಂದ ಮಾಂಸ ಮತ್ತು ಚರ್ಮವನ್ನು ತೆಗೆದು ಹಾಕಬಲ್ಲ ಪ್ರಾಣಿ ಯಾವುದು? ಎ ಕರಡಿ, ಬಿ ಸಿಂಹ, ಸಿ ನರಿ, ಡಿ ಹುಲಿ. ಉತ್ತರ ಬಿ ಸಿಂಹ.
ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಪಾನೀಯ ಎ ಹಾಲು, ಬಿ ವೈನ್, ಸಿ ಕಾಫಿ, ಡಿ ಗ್ರೀನ್ ಟೀ. ಉತ್ತರ ಡಿ ಗ್ರೀನ್ ಟೀ. ವಿಶ್ವದ ಮೊದಲ ಕಾರಿನ ಬಣ್ಣ ಯಾವುದು? ಎ ಕೆಂಪು, ಬಿ ಕಪ್ಪು, ಸಿ ಬಿಳಿ, ಡಿ ಹಳದಿ. ಉತ್ತರ ಎ ಕೆಂಪು. ಯಾವುದು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಹೆಚ್ಚು ಪರಿಣಾಮಕಾರಿ? ಎ ಬೆಲ್ಲ, ಬಿ ಏಲಕ್ಕಿ, ಸಿ ತುಪ್ಪ, ಡಿ ಮೊಸರು. ಉತ್ತರ ಎ ಬೆಲ್ಲ. ಈಜಿಪ್ಟ್ನ ರಾಷ್ಟ್ರೀಯ ಪಾನೀಯ ಎಂದು ಯಾವುದನ್ನು ಕರೆಯುತ್ತಾರೆ? ಇ ಟೀ, ಬಿ ಹಾಲು, ಸಿ ವೈನ್, ಡಿ ಕಾಫಿ. ಉತ್ತರ ಎ ಟೀ. ಎಷ್ಟು ದಿನಗಳ ಕಾಲ, ಎಷ್ಟು ದಿನಗಳ ನಂತರ ನೀವು ಮತ್ತೆ ರಕ್ತದಾನ ಮಾಡಬಹುದು? ಎ 52, ಬಿ 56, ಸಿ 54, ಡಿ 58. ಉತ್ತರ ಬಿ 56. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಹಣ್ಣು ಉತ್ತಮ? ಎ ಕಿವಿ, ಬಿ ನಿಂಬೆ, ಸಿ ದ್ರಾಕ್ಷಿ, ಡಿ ಕಿತ್ತಾಳೆ. ಉತ್ತರ ಮೇಲಿನ ಎಲ್ಲವೂ. ಯಾವ ತರಕಾರಿಯನ್ನು ಮೂಳೆಗಳಿಲ್ಲದ ಮಾಂಸ ಎಂದು ಕರೆಯುತ್ತಾರೆ? ಎ ಸೋಯಾಬೀನ್, ಬಿ ಹೂಕೋಸು, ಸಿ ಬದನೆಕಾಯಿ, ಡಿ ಮುಲ್ಲಂಗಿ. ಉತ್ತರ ಎ ಸೋಯಾಬೀನ್. ಕಸದಿಂದ ವಿದ್ಯುತ್ ತಯಾರಿಸುವ ದೇಶ ಯಾವುದು? ಎ ಭಾರತ, ಬಿ ಸಿಂಗಾಪುರ್, ಸಿ ಜರ್ಮನಿ, ಡಿ ಇಂಗ್ಲೆಂಡ್. ಉತ್ತರ ಬಿ ಸಿಂಗಾಪುರ್. ಯಾವ ದೇಶಗಳಲ್ಲಿ ಹಾವುಗಳನ್ನು ಸಾಕಿದರೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸುತ್ತಾರೆ? ಎ ಅಮೆರಿಕ, ಬಿ ಥೈಲ್ಯಾಂಡ್, ಸಿ ಜರ್ಮನಿ, ಡಿ ನ್ಯೂಜಿಲೆಂಡ್. ಉತ್ತರ ಡಿ ನ್ಯೂಜಿಲೆಂಡ್.